ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಪಕ್ಷ, ನಮ್ಮ ಗುರುಗಳು ಎಲ್ಲರ ಅನುಗ್ರಹದಿಂದ ನಾನೇನು 45 ವರ್ಷ ಹೋರಾಟ ಮಾಡಿಕೊಂಡು ಅದಕ್ಕೆ ಫಲ ಸಿಕ್ಕಿದೆ. ಹಿಂದೆ ಭಾರತ್ ಜೋಡೋ ಸಂದರ್ಭ ಇರ್ಬೋದು, ನಮ್ಮ ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಂದರ್ಭ ಇರ್ಬೋದು, ಹಾಗೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ತಾಯಿ ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ. ಆದರೂ ಕೂಡ ಇವತ್ತು ಇನ್ನ ಸಂಪೂರ್ಣವಾಗಿ ಕೆರೆಗಳು, ಡ್ಯಾಮ್ಗಳು ಇನ್ನೂ ತುಂಬಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾದ್ದು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕಾದ್ದು 2 ದೊಡ್ಡ ಸವಾಲಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಬದುಕಿಸಬೇಕಾದ್ದು ಒಂದು ದೊಡ್ಡ ಸವಾಲು. ಖಂಡಿತ ರೈತರ ಹಿತ ಕಾಪಾಡ್ತೇನೆ, ನನ್ನ ಕರ್ತವ್ಯ ಕೂಡ. ಕುಡಿಯೋ ನೀರು ಇರ್ಬೋದು, ವ್ಯವಸಾಯಕ್ಕಿರ್ಬೋದು, ನಾವು ಡ್ಯಾಮ್ನಲ್ಲೇ ನೀರನ್ನು ನೋಡಿಕೊಂಡೇ ನಾವು ರೈತರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಯ್ತು. ಇವತ್ತು ಇಲ್ಲಿಗೆ ಬಂದು ಒಳ್ಳೆ ಮಳೆ ಆಗಲಿ, ಮಳೆಯಿಂದ ಬೆಳೆ ಆಗಲಿ, ನಮ್ಮ ರೈತರಿಗೆ ಅನ್ನ ಸಿಕ್ಕಲಿ, ಅವ್ರ ಬದುಕು ಕಟ್ಕೊಳ್ಳಿ, ಕನ್ನಂಬಾಡಿ ಕಟ್ಟೆ ಅನ್ನದ ತಟ್ಟೆ. ಇದನ್ನು ಹೇಳಿ ಹಿಂದೆ ಕೂಡ ನಾನು ಕಾವೇರಿ ಪೂಜೆಯನ್ನು ನನಗೆ ವಿಶ್ವಾಸ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ನಾನು ಕಾವೇರಿ ಪೂಜೆ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಪ್ರಯತ್ನ, ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇವೆಲ್ಲ ಕೂಡ ಆದಮೇಲೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ಯಾವ ಥರದ ಆಗಲಿ, ಬೇರೆ ಯಾವುದೇ ಆಗಲಿ, ಪಕ್ಕದ ರಾಜ್ಯದವರಿಗೆ ನಮ್ಮ ರಾಜ್ಯದ ಸ್ಥಿಮಿತವಾಗಿ ಡ್ಯಾಮ್ ಕಟ್ಟಲಿಕ್ಕೆ ಅಭ್ಯಂತರ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸತ್ ಸದಸ್ಯರಿಗೆ ಉತ್ತರ ಕೊಡಬೇಕಾದ್ರೆ ಅದನ್ನೇ ಕೂಡ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾನು ಖಂಡಿತ ನಮ್ಮ ರಾಜ್ಯದ ಹಿತ, ಅದರಿಂದ ತಮಿಳುನಾಡಿಗೆ ಏನು ನಾವು 177.5 TMC ನೀರು ಕೊಡಬೇಕು, ಅದಕ್ಕೂ ಕೂಡ ಆ ಜಡ್ಜ್ಮೆಂಟಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅವ್ರಿಗೆ ಕಷ್ಟಕಾಲದಲ್ಲಿ ಬೇರೆ ಕಾನೂನಿದೆ, ಕಷ್ಟಕಾಲದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೊಂದು ನಿಯಮ ಇದೆ. ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಅನ್ನೆಸೆಸರಿ ನಮ್ಮ ಡ್ಯಾಮ್ ಕೀನ ಬೇರೆಯವರಿಗೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ, ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಅದು ಆಗಬಾರ್ದು. ನಾವೇ ನಮ್ಮ ರೈತರನ್ನು ಬದುಕಿಸಬೇಕು, ಕಾನೂನು ಕಾಪಾಡಬೇಕು. ಇದು ಬಹಳ ಮುಖ್ಯ. ಈ ಎಲ್ಲ ಕಷ್ಟ ತಪ್ಪಿಸಬೇಕಾದ್ರೆ ವರ್ಣನ ಕೃಪೆ, ನಿಮ್ಮ ನಮ್ಮೆಲ್ಲರ ಪ್ರಾರ್ಥನೆ, ಈ ಎಲ್ಲ ಜನತೆಯ ಪ್ರಾರ್ಥನೆ. ಯಾರ್ಯಾರು ಈ ರಾಜ್ಯದಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲ ವರ್ಣನ ಕೇಳಬೇಕು. ಪ್ರೈಮ್ ಮಿನಿಸ್ಟರ್ ಕೂಡ ಮುನ್ನೆಚ್ಚರಿಕೆ ಗಂಟೆ ನಮಗೆ ಒಂದು ತಿಂಗಳಲ್ಲೇ ಕೊಟ್ಟಿದ್ದಾರೆ. ಅದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವರಿಗೆ ಆದಂಥ ಮಾಹಿತಿ ಮೇಲೆ ಅವರು ಕೂಡ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಕೃಷ್ಣ ತುಂಬಿದೆ, ತುಂಗಭದ್ರಾ ಇನ್ನ ಅದಕ್ಕೆ ನೀರು ಬರಬೇಕಾದಂಥ ಅವಶ್ಯಕತೆ ಇದೆ. ಸೊ ಕೃಷ್ಣ ನಡೆಯುತ್ತೆ. ಕಾವೇರಿಯಲ್ಲಿ ಇನ್ನ ನಮ್ಮ KRS ಮತ್ತು ಹೇಮಾವತಿ ಆ ದೃಷ್ಟಿಯಿಂದ ಇವತ್ತು ಬಂದು ನಾನು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಬೇಕಾದ್ದು ನನ್ನ ಧರ್ಮ. ಇಲ್ಲಿ ಡೆಪ್ಟಿ ಕಮಿಷನರ್ಗೆ ಮತ್ತು ನಮ್ಮ ಮಂತ್ರಿಗೆ ಇನ್ನೊಂದು ವಿಶೇಷವಾದಂಥ ಪೂಜೆ ಅವಶ್ಯಕತೆ ಇದೆ. ಇದಲ್ಲದೆ ಕಿಗ್ಗಾಲಿ, ಶೃಂಗೇರಿ
ಮಳೆಗೋಸ್ಕರ ಇರುವಂಥ ಒಂದು ಐತಿಹಾಸಿಕವಾದಂಥ ಒಂದು ದೇವಸ್ಥಾನ ಇದೆ. ಅಲ್ಲೂ ಕೂಡ ನಮ್ಮ ಸ್ಥಳೀಯ ಶಾಸಕರಿಗೆ, ಯಾಕೆಂದರೆ ನಾನು ಅಸೆಂಬ್ಲಿ ಇದೆ, ನನಗೆ ಹೋಗಬೇಕು ಅಂತ ಆಸೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಧಾರ್ಮಿಕ ಮಂತ್ರಿಗಳಿಗೆ ಸೂಚನೆಯನ್ನು ಕೊಡ್ತೇವೆ. ಅಲ್ಲೂ ಹೋಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಎರಡೂ ಕೂಡ ಈ ವಿಚಾರದಲ್ಲಿ ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸರ್, ಅಧಿವೇಶನದಲ್ಲಿ ಈಗಾಗಲೇ ಒಂದು ಬೇರೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತೇಳಿ, ಆದರೆ RSSನ ಸಂತೋಷ್ ಜಿ ಅವರು ನಾವು ಹಿಂದೆನೂ ಕೂಡ ನೋಂದಣಿ ಆಗಿರಲಿಲ್ಲ, ಮುಂದೆನೂ ಕೂಡ ನೋಂದಣಿ ಆಗೋದಿಲ್ಲ ಅನ್ನೋಂತಹ ಮಾತನ್ನ ನೋಡಿ. RSS ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಕೊಟ್ಕೊಳ್ಬೇಕಂತ ಏನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನ ಮೊದಲಿಂದನೂ ಅದನ್ನು ಮಾಡಿದ್ವಿ. ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಿನ್ನೆ ವಿಧಾನಸೌಧದಲ್ಲಿ ಮಾಡಬೇಕಾಯ್ತು. ನಾವು ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಟಿ ನನ್ನ ಪರ್ಮಿಷನ್ ತೆಗೆದುಕೊಂಡು, ಸರ್ಕಾರ ಪರ್ಮಿಷನ್ ತೆಗೆದುಕೊಂಡು ಹಬ್ಬ ಫ್ರೀಡಮ್ ಹಬ್ಬ ಮಾಡಿದ್ರು. ಇನ್ನೇನೇನೋ ಹಬ್ಬಗಳು ಮಾಡ್ತಾರೆ. ನಮ್ಮ ಸರ್ಕಾರದ ಮಾಹಿತಿಗೆ ಬಂದರೆ, ಪರ್ಮಿಷನ್ ಬಂದರೆ ಖಂಡಿತ ಅದಕ್ಕೆಲ್ಲ ಏನೇನು ಪರ್ಮಿಷನ್ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಸಿಬ್ಬಂದಿಗಳನ್ನು ಏರ್ಪಾಡು ಮಾಡ್ತೇವೆ. ಸೊ ಯಾರು ಗಾಬರಿ ಪಡ್ಕೊಳ್ಬೇಕು. ಈ ರಾಜ್ಯದ ಎಲ್ಲರೂ ಕೂಡ ಅವರವ್ರ ಇಚ್ಛೆಯಂತೆ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು ಬಿಜೆಪಿಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಈಗ ಅಲ್ಲಿ ನಾವು ವೋಟ್ ಚೋರಿದು ಬಂದಿತ್ತು. ವೋಟ್ ಚೋರಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ. ಸೊ ಆಗ ನಾವು ಫ್ರೀಡಂ ಪಾರ್ಕಿಂದ ಇದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಒಂದು ಅರ್ಜಿ ಮಾಡಬೇಕು. ಬರೀ 100 ಮೀಟರ್ 100-150 ಮೀಟರ್ಗೆ ಅದಿತ್ತು. ನಾವು ಚೀಫ್ ಇವರಿಗೆ, ನಮ್ಮ ಅಪೋಸಿಷನ್ ಲೀಡರ್ಗೆ ರಾಹುಲ್ ಗಾಂಧಿಗೆ, ಖರ್ಗೆ ಅವರಿಗೆ, ಇಲ್ಲ ನೀವು ಜಾಥಾ ಮಾಡಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಏಕೆಂದರೆ ಕೋರ್ಟಲ್ಲಿ ಒಂದು ಪರ್ಮಿಷನ್ ತಗೋಬೇಕು ಅಂತ, ಕೋರ್ಟು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಪರ್ಮಿಷನ್ ತಗೋಬೇಕು ಅಂತ ಹೇಳಿದೆ. ಸೊ ನಾವು ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಅಧಿಕಾರದ ದುರುಪಯೋಗ ಮಾಡಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ನಾವೇ ಕನ್ವಿನ್ಸ್ ಮಾಡಿದ್ವಿ. ನಾನು, ಸಿದ್ದರಾಮಯ್ಯನವರು, ನಾವೆಲ್ಲ ಸೇರಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೆಲ್ಲ ಸೇರಿ, ನಾವು ಬೇಡ, ನೀವು ಇದನ್ನ ಮಾರ್ಕ್ಶೀಟ್ ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳಿದ್ರು. ಯಾಕೆಂದ್ರೆ ನಮ್ಮ ರಾಜ್ಯದ ಅದು ಕಾನೂನು, ಅದು ಕೋರ್ಟ್ ಕೊಟ್ಟಿರುವಂತ ಒಂದು ಕಾನೂನು. ಕೋರ್ಟ್ಗೆ ಕೊಟ್ಟಂತ ಕಾನೂನಿಗೆ ನಾವು ಗೌರವ ಕೊಡೋದು. ಬಟ್ ಅವರು ಹೇಳೋದು ಸ್ವಾತಂತ್ರ್ಯ ಬರೀ ಚರಕ ಅಥವಾ ಉಪ್ಪಿನ ಸತ್ಯಾಗ್ರಹದಿಂದ ಬರಲಿಲ್ಲ, ಉಳಿದ ನಾಯಕರು ಕೂಡ ಇರೋದೇ ಅದನ್ನ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಪಾಪ ಅವರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನ ಕೇಳೋಣ, ಏನು ತೊಂದರೆ ಇಲ್ಲ. ಬಟ್ ಮೊದಲಿಂದಲೂ ಕೂಡ ಆ ಕಾನೂನಲ್ಲಿ ಕೆಲವು ಅವಕಾಶಗಳು ಏನಿದೆ ಅದನ್ನ ನಾವು ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟಿದ್ದೀವಿ ಅಷ್ಟೇ. ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ